ಕಲಬುರಗಿ ಬಿಜೆಪಿ ಎಂಎಲ್ಸಿ ಅರುಣ್ ಶಾಪುರ ಇಳಿಕೆ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಮಂಡನೆ ಮಾಡಿದ ಬಜೆಟ್ ಮರೀಚಿಕೆ ಬಜೆಟ್ ಆಗಿದೆ. ಕಳೆದ 3 ವರ್ಷಗಳಿಂದ ಅಭಿವೃದ್ಧಿ ಶೂನ್ಯ ಬಜೆಟ್ ಇದಾಗಿದೆ. 3 ವರ್ಷ ಆಗಿದೆ, ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಫಲಾನುಭವಿಗಳಿಗೆ ಸಿಗ್ತಿಲ್ಲ. ಆರ್ಥಿಕ ನಿರ್ವಹಣೆಗೆ ಇದೇ ಸಾಕ್ಷಿ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಆಗ್ತಿಲ್ಲ. ಸರ್ಕಾರ ಒದ್ದಾಡುತ್ತಿದೆ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಅವರ ಶಾಸಕರೇ ಹೇಳ್ತಾ ಇದ್ದಾರೆ. ಎಸ್ಸಿಪಿ ಟಿಎಸ್ಪಿ ಹಣ ಬೇರೆ ಕಡೆ ಬಳಸಲು ಅವಕಾಶ ಇರಲ್ಲ. ಆದರೆ ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಬಳಕೆ ಮಾಡಿಕೊಂಡಿದ್ದಾರೆ. ಅತಿ ಹೆಚ್ಚು ಹಣ ಸಾಲದ ಮರುಪಾವತಿಗೆ ಖರ್ಚು ಮಾಡ್ತಿದ್ದಾರೆ. ರಾಜ್ಯವನ್ನ ಅತಿ ಹೆಚ್ಚು ಸಾಲಗಾರ ರಾಜ್ಯವನ್ನಾಗಿ ಮಾಡಿದ್ದಾರೆ. 20% ಹಣವನ್ನು ಸರ್ಕಾರ ಸಾಲ ಪಡೆದು ಹೋಗ್ತಿದೆ. ರಾಜ್ಯವನ್ನ ಸಾಲದ ಸೂಲಕ್ಕೆ ಸಲಗಿಸುವ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಬಿಜೆಪಿ ಎಂಎಲ್ಸಿ ಅರುಣ್ ಶಾಪುರ ಇಳಿಕೆ ಎಲ್ಲ ಇಲಾಖೆಯ ಹಣವನ್ನು ಕೆಕೆಆರ್ಡಿಬಿ ಇಂದಾನೆ ಕೊಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಆಗಿದೆ. ಇದನ್ನ ಇನ್ನು ತುಂಡುಪಡಿ ಮಾಡಲು ಅವಕಾಶ ಇದೆ. ಅದನ್ನ ಸರಿಪಡಿಸುವಂತೆ ಆಗ್ರಹ. ಖಾಲಿ ಹುದ್ದೆ ಭರ್ತಿ ಮಾಡ್ತಾ ಇಲ್ಲ. 3 ಲಕ್ಷದಷ್ಟು ಹುದ್ದೆಗಳು ಖಾಲಿ ಇವೆ. ರಾಜ್ಯದಲ್ಲಿ ಆಡಳಿತ ಕುಸಿದಿದೆ. ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಆದ್ರೆ ಇನ್ನು ಪ್ರಕ್ರಿಯೆ ಆರಂಭ ಆಗಿಲ್ಲ. ಸರ್, ಫಸ್ಟ್ ಮೀಟಿಂಗ್ ನಾನು ಕರೆಕ್ಟ್ ಆಗಿ ಅಟೆಂಡ್ ಮಾಡೀನಿ. ತಕ್ಷಣ ನಿಮ್ಮೆಲ್ಲರ ಜೊತೆ ಕೂತ್ಕೊಳ್ಬೇಕು ಅನ್ನೋ ಉದ್ದೇಶ ಏನು ಸರ್? ಬಹಳ ಸಂದರ್ಭದಾಗ ನಾವು ರಾಜಕೀಯವಾಗಿ ನಮ್ಮಷ್ಟಕ್ಕೆ ಮುಂದಕ್ಕೆ ಹೋಗ್ಬಾರ್ದು. ನಮ್ಮ ಬೆನ್ನ ನಮ್ಗೆ ಕಾಣಿಸೋದಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಜೊತೆ ಒಂದು ದೋಸ್ತಿಯೊಳಗೆ ಕೂತ್ಕೊಳ್ಬೇಕು, ಪತ್ರಿಕಾಗೋಷ್ಠಿ ಮಾಡಬೇಕು. ಆ ಲೆಕ್ಕದಲ್ಲಿ ನಿಮ್ಮೆಲ್ಲರಿಂದ ಫೀಡ್ಬ್ಯಾಕ್, ಒಂದು ಸಂಬಂಧ ಬೆಳೆಸಬೇಕು ಅನ್ನುವಂತ ಉದ್ದೇಶದೊಂದಿಗೆ ಚನ್ನಪಣ್ಣ ತಳವಾರ್ ಸಹ ಪ್ರಭಾರಿಗಳಾಗಿ, ನಾನು ಪ್ರಭಾರಿಗಳಾಗಿ, ವಿಶೇಷವಾಗಿ ಅಮರನಾಥ್ ಪಾಟೀಲ್ರು ಬಳ್ಳಾರಿಯ ಪ್ರಭಾರಿಗಳೇ ಒಂದು ಇದ್ರ ಬಗ್ಗೆ ಸೀರಿಯಸ್ ಆಗಿ ಒಂದು ಚಾಲನೆ ಕೊಡೋ ದೃಷ್ಟಿ ಮಾಡಿದ್ವಿ ಸರ್. ನಿಮ್ಮ ಎಲ್ಲಾ ಫೀಡ್ಬ್ಯಾಕ್ ಅಮೂಲ್ಯವಾಗಿದೆ. ನಾನು ಪರ್ಸನಲಿನೂ ನಿಮ್ಮ ಹತ್ರ ಸಂಪರ್ಕ ಇಟ್ಕೊಳ್ತೀನಿ ಸರ್. ನನಗೂ ಫೀಡ್ಬ್ಯಾಕ್ ಕೊಡಿ. ಬರ್ಲಿರುವಂತ ದಿನಗಳಲ್ಲಿ ಒಂದು ಪ್ರಭಾವಿ ನೀವು ಏನ್ ಅಪೇಕ್ಷೆ ಪಟ್ಟಿದ್ರಿ ಅದಕ್ಕೆ ನಾನು ಒಯ್ಯೋ ಕೆಲಸ 100% ಇಲ್ಲಿ ಹ್ಯಾಂಗ್ ರಾಜ್ಯದಾಗ ಇಲ್ಲಿ ಲೋಕಲ್ ಒಬ್ಬೊಬ್ಬರು ಆಲೋಚನೆ ಮೊನ್ನೆ ಕೆಲಸ ಅದೇ ಆ ನಿಟ್ಟಿನಲ್ಲಿ ಸರಿಪಡಿಸ್ತೀರಿ ಅನ್ಸುತ್ತೆ. ಬಿಜೆಪಿ ಆಂತರಿಕ ಭಿನ್ನಮತ ಸರ್, ಆಂತರಿಕ ಒಬ್ರು ಕೂಡಲೇ ಸರ್ ಒಂದು ನಿಮ್ಮೆಲ್ಲರಿಗೂ ಗೊತ್ತಿದೆ, ರಾಜಕೀಯ ಕ್ಷೇತ್ರ ಇವತ್ತು ಇಡೀ ರಾಜ್ಯದಲ್ಲಿ ಮಾತ್ರ ಯಾವ ಪರ್ವದಲ್ಲಿ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೊಂದು ಕಾಲಚಕ್ರ ಸರಿ ಮಾಡಬೇಕಾಗಿರೋ ವ್ಯವಸ್ಥೆಗಳು ಇರ್ತದೆ. ಅದು ಮತ್ತೆ ಹಳಿ ತಪ್ಪುವಂತ ವ್ಯವಸ್ಥೆಗಳು ಇದ್ದೇ ಇರ್ತದೆ. ಖಂಡಿತ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಬಿ.ವೈ. ವಿಜಯೇಂದ್ರ ಅವರು ಇವತ್ತೊಂದು ಅಪೇಕ್ಷೆ ಕೊಟ್ಟರು ಸರ್. ಇಡೀ ರಾಜ್ಯದೊಳಗ ಸುಮಾರು 21 ಜನರು ಪ್ರಭಾರಿ ಸಹ ಪ್ರಭಾರಿ ವ್ಯವಸ್ಥೆ ಅಂತ ಬಂದು ಇದು ಮೈಕ್ರೋ ಮ್ಯಾನೇಜ್. ಈಗ ನಾನು ಸ್ವತಃ ಬಂದು ರಾಜ್ಯದ ಕೋರ್ ಕಮಿಟಿ, ರಾಜ್ಯದ ಅಧ್ಯಕ್ಷರು, ರಾಜ್ಯದ ಪದಾಧಿಕಾರಿಗಳು ಒಂದು ಸಂಘಟನಾತ್ಮಕ ಕೆಲಸಗಳ ಮಧ್ಯದೊಳಗ ಈ ರೀತಿ ವಿಷಯಗಳಿಗೆ ತಲೆ ಕೊಡೋ ಸಲುವಾಗಿ ಪ್ರಭಾರಿ ವ್ಯವಸ್ಥೆಯನ್ನ ಮಾಡಿ ಇವತ್ತು ಘೋಷಣೆ ಮಾಡಿದ್ದಾರೆ ಸರ್. ಬರ್ಲಿರುವಂತ ದಿನಗಳಲ್ಲಿ ನೀವು ಹೇಳಿರೋ ಎಲ್ಲ ಅಂಶಗಳನ್ನ ಗಮನಕ್ಕೆ ತಗೊಂಡು ನನಗೆ ಅವಶ್ಯಕತೆ ಇದೆ ಫೀಡ್ಬ್ಯಾಕ್. ಎಲ್ಲ ಭಿನ್ನಾಭಿಪ್ರಾಯಗಳ ಕುರಿತು ಸರಿ ಮಾಡೋದ್ರ ಕುರಿತು ದಯವಿಟ್ಟು ಮಾರ್ಗದರ್ಶನ ಮಾಡಿ. ಖಂಡಿತ ಪಕ್ಷವನ್ನು ಒಗ್ಗೂಡಿಸಿ. ನೀವು ಹೇಳಿದ್ರಲ್ಲ ಎಲ್ಲಕ್ಕಿಂತ ದೊಡ್ಡ ಯಶಸ್ಸು ಯಾವುದು ಅಂತ ಹೇಳಿದ್ರೆ ಎಲ್ಲರನ್ನೂ ಒಂದು ವೇದಿಕೆ ತರೋದು. ಸರ್, ಸರ್ಕಾರ ಬಂದಾಗ ಬೇರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಈ ಪಕ್ಷ ಸಂಘಟನೆ ಬೇರೆಯವ್ರ ಭಾಗದಲ್ಲಿ ಹ್ಯಾಂಗ್ ಆ ಟೈಪ್ ಅಂತ ಪಕ್ಷದಾಗ ಸಮಾಧಾನ ಸರ್. ಇದೇನಿರುತ್ತಂದ್ರೆ ನಾನು ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ದೆ ಬರ್ತೀನಿ. ಈ ಸಾಗರ ಉಲ್ಲಂಘನೆ ಮಾಡ್ಬೇಕಾದ್ರೆ ಹನುಮಂತನಿಗೆ ಹೇಳಬೇಕಾಗಿತ್ತು, ನಿನ್ನ ಹತ್ರ ಆ ಶಕ್ತಿ ಇದೆ. ಹನುಮಾನನಲ್ಲೇ ಶಕ್ತಿ ಇತ್ತು ಸರ್. ನನ್ನ ವಿಶ್ವಾಸದ ಕಲಬುರಗಿ ವಿಭಾಗದಲ್ಲಿ ನಮ್ಮಿರುವ ಪ್ರತಿಯೊಬ್ಬ ನಾಯಕರು ಸಮರ್ಥರು, ಅವ್ರ ಹತ್ರ ಶಕ್ತಿ ಇದೆ. ಒಂದಷ್ಟು ಸಂಗತಿಗಳು ಇರೋದ್ರಿಂದ ಖಂಡಿತ ಅವ್ರಿಗೊಂದು ಮಾತುಕತೆ ಮಾಡಿ, ಆ ಪ್ರೇರಣೆ ನೀಡಿ ಒಂದು ತಂಡವಾಗಿ ಕೆಲಸ ಮಾಡ್ಲಿಕ್ಕೆ ಬೆಸಿಲಿಕ್ಕೆ ಒಬ್ಬರು. ಇದು ನನಗೆ ಯೋಚನೆ ಮಾಡಿ ಪ್ರಶ್ನೆ ಆಗುತ್ತೆ. ನಾನು ವಿದ್ಯಾರ್ಥಿ ದಶೆ ಅಂತ ಹೇಳೋದು ಸರ್ಕಾರ ಬಂದಾಗ ಬೇರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರೇ ಇತ್ತು. ಈ ಸಂಘಟನೆಗೂ ಬೇರೆ ಭಾಗದಿಂದ ವಿಶೇಷವಾಗಿ ಶಿಕ್ಷಣ ಇಲಾಖೆ ಕುರಿತು ಸರ್ ನೀವು 2 ಪ್ರಮುಖ ಸಂಗತಿಗಳನ್ನು ಗಮನಿಸಿದ್ರಿ ಅಂತ ಭಾವಿಸ್ತೇನೆ. ಮೊನ್ನೆ ತಾನೇ ಧಾರವಾಡದೊಳಗೆ ಬಹಳ ದೊಡ್ಡ ಆಂದೋಲನ ನಿರ್ಮಾಣ ಆಯಿತು. ಖಾಲಿ ಹುದ್ದೆಗಳ ಭರ್ತಿ ಆಗ್ತಿತ್ತು ಸರ್. 3 ವರ್ಷ ಆಯ್ತು ಈ ಸರ್ಕಾರ. ನಿಮ್ಗೆ ಯಾರಿಗಾದ್ರೂ ಅನಿಸ್ತಿದೆ ನೇಮಕಾತಿಗಳನ್ನು ನಡೆಸ್ತಿದ್ದಾರೆ? ಹಿಂದಿನ ಸರ್ಕಾರದಲ್ಲಿ ಚಾಲನೆ ಕೊಟ್ಟಿರುವಂತ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನ ಇವರು ಕನ್ಕ್ಲೂಡ್ ಮಾಡಿರೋದನ್ನ ಬಿಟ್ರೆ ಸರ್, ಒಂದೇ ಒಂದು ಹುದ್ದೆಯನ್ನ ಹೊಸದಾಗಿ ಅವರೇ ಇನಿಷಿಯೇಷನ್ ತೆಗೆದುಕೊಂಡು ಹುದ್ದೆ ಭರ್ತಿ ಮಾಡಿಕೊಳ್ಳುವಲ್ಲಿ ಕಾರ್ಯವಹಿಸಿಲ್ಲ. 2.5 ಲಕ್ಷ ಅಂತ ಹೇಳ್ತಾರೆ ಸರ್. ಇದು ನಿಜವಾದಂತ ಅಂಕಿಅಂಶದ ಬಗ್ಗೆ ನಂಗೆ ಡೌಟ್ ಇದೆ. 7.5 ಲಕ್ಷಕ್ಕಿಂತ ಹೆಚ್ಚು ಇರುವ ಸರ್ಕಾರಿ ನೌಕರಲ್ಲಿ ಇವತ್ತು ಹತ್ತತ್ರ 3 ಲಕ್ಷದಷ್ಟು ಖಾಲಿ ಹುದ್ದೆಗಳಿದೆ. ಆದ್ರೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದೆ ಎಷ್ಟು? 50,000ದಷ್ಟು ಭರ್ತಿ ಮಾಡ್ಕೊಡ್ತಿದೆ ಸರ್. ಒಂದು ಪ್ರಕ್ರಿಯೆ ಮುಗಿಸ್ಬೇಕಾದ್ರೆ ನಾ ಗ್ಯಾರಂಟಿ ಕೊಡ್ತೇನೆ, ಒಂದು ನೇಮಕಾತಿ ಪ್ರಕ್ರಿಯೆ ಮುಗಿಬೇಕಂದ್ರೆ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರೆ ನೋಟಿಫಿಕೇಶನ್ ಆಗಿ 2-3 ವರ್ಷ ಬೇಕು ಇಲ್ಲ ಹೇಳಿದ್ರೆ. ಹಂಗಾದ್ರೆ ಈ 3 ಲಕ್ಷದೊಳಗೆ 50,000 ತುಂಬ್ತೀನಿ ಅಂತ ಹೇಳಿ ನೀವು ಪ್ರಕ್ರಿಯೆ ವಹಿಸಿ ಆ ಸರ್ಕಾರಿ ನೌಕರ ಹುದ್ದೆಯಲ್ಲಿ ಬರ್ಬೇಕಾದ್ರೆ ಎಷ್ಟಾಗುತ್ತೆ?
ಸರ್ ಎಲ್ಲೋ ಒಂದು ಕಡೆ ಸರ್ಕಾರದ ಎಫಿಷಿಯನ್ಸಿ ಸರ್ಕಾರಿ ನೌಕರರ ಮೇಲೆ ನಿಂತಿದೆ ಅನ್ನೋದನ್ನ ಈ ಸರ್ಕಾರ ಮರ್ತಿದೆ. ಆಡಳಿತ ಕುಸಿದಿದೆ. ನೀವು ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಆದ್ರೂ ಕೂಡ ನನಗೊಂದು ಸ್ಪಷ್ಟಪಡಿಸ್ಲಿ ಈ ಸರ್ಕಾರ. ಸರ್ ಇಲ್ಲಿ ಘೋಷಣೆ ಮಾಡ್ತೀರಿ ನೀವು ಈ ಬಜೆಟ್ ಅಲ್ಲಿ ನೀವು ನೇಮಕಾತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ಮೀಸಲಾತಿ ಬಿಂದುವಿನ ಆಧಾರದ ಮೇಲೆ ಮಾಡ್ತೀರಿ? ನೋಡ್ರಿ, ಮೊನ್ನೆ ಕ್ಯಾಬಿನೆಟ್ ನೊಳಗ 56% ಅಲ್ಲ, ನಾವು 50% ಮೀಸಲಾತಿಯನ್ನ ಲಿಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ST 7% ಕೊಡಬೇಕಾಗಿರೋದು 3% ಮಾಡ್ತೀವಿ ಅಂತ ತೆಗೆದುಕೊಂಡಿದ್ದಾರೆ. SC ಗಳ ನೇಮಕಾತಿಯನ್ನ 15% ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಈಗ ಈ ಮೊನ್ನೆ ತೆಗೆದುಕೊಂಡ ಕ್ಯಾಬಿನೆಟ್ ನಿರ್ಣಯ ನೋಡ್ರಿ, ಈ ಸರ್ಕಾರದ ಆಡಳಿತ ಹೆಂಗದ ಅಂತ ನಿಮ್ಗೆ ಹೇಳ್ತೀನಿ. ಮತ್ತೆ ಇವತ್ತು ಅವರು ಬಜೆಟ್ ಅಲ್ಲೂ ಘೋಷಣೆ ಮಾಡ್ಯಾರ, ಕ್ಯಾಬಿನೆಟ್ ಮೇಲೆ ಮಾಡಿದ ನಿರ್ಣಯಕ್ಕೆ ವಿರುದ್ಧವಾಗಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕ್ಯಾಬಿನೆಟ್ ಸಚಿವರೆಲ್ಲ ಹೋಗಿ ಒಳ ಮೀಸಲಾತಿಯ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹತ್ರ ನಮಗೆ ನೀವು 24.1% ನೇಮಕಾತಿ ಮಾಡ್ಕೊಳ್ಬೇಕು ಅನ್ನೋ ಗೊಂದಲವನ್ನು ಹುಟ್ಟು ಹಾಕುವ ಕೆಲಸ ಸ್ವತಃ ಕ್ಯಾಬಿನೆಟ್ ಮಿನಿಸ್ಟರ್ ಪಾರ್ಟ್ ಆಫ್ ಗೌರ್ಮೆಂಟ್ ಮಾಡ್ತಿದ್ದಾರೆ. ಬಜೆಟ್ ನಾಗ ಘೋಷಣೆ ಮಾಡ್ತೀರಿ, ನಾವು ನೇಮಕಾತಿ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಸಚಿವ ಸಂಪುಟದ ಸಚಿವರು ಗುಂಪು ಕಟ್ಕೊಂಡು ಬಂದು ನಿಮ್ ಎದುರುಗಡೆ ಕೂತ್ಕೊಂಡು ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೊಡ್ರಿ ಅಂತಾರೆ. ಏನ್ ಸ್ಪಷ್ಟನೆ ಕೊಟ್ಟಿದ್ದೀರಿ ನೀವು ಈ ಬಜೆಟ್ ನಲ್ಲಿ? ಸರ್, ಗೊಂದಲಗಳನ್ನ ಸ್ವತಃ ಸರ್ಕಾರವೇ ಹುಟ್ಟುಹಾಕಿ ಒಂದೇ ಒಂದು ನೇಮಕಾತಿ ಇಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ, ಒದಗಿಸಿರೋ ಹಣದ ಬಗ್ಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ KKRDB, ಯಾರು ಹಿರಿಯರು ಹೇಳ್ತಿದ್ರು, KKRDB ನಲ್ಲಿ ಒದಗಿಸಿದ ಹಣದ ಬಗ್ಗೆ ಹೇಳ್ತಾರೆ. ಕ್ರಿಯಾ ಯೋಜನೆಯಾಗಿ ಅಸೆಟ್ ಫಾರ್ಮೇಷನ್ ಎಷ್ಟಾಗಿ ಕಳೆದ 1 ವರ್ಷದಲ್ಲಿ ಅದರ ಬಗ್ಗೆ ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಏನೋ ಒಂದು ರೀತಿ ಶಬ್ದಗಳ ಜಾಲವನ್ನ ಹೇಳೋದು, ಅದಕ್ಕೊಂದಿಷ್ಟು ವಚನಗಳು, ಒಂದು ಮಹಾಪುರುಷರ ಉಕ್ತಿಗಳು, ಮಹಾಪುರುಷರ ಹೆಸರುಗಳು, ಮಾತೆತ್ತರ ಅಣ್ಣ ಬಸವಣ್ಣ, ಅಂಬೇಡ್ಕರರು, ಬುದ್ಧ ಬಸವಣ್ಣರ ಹೆಸರುಗಳನ್ನು ಹಿಡ್ಕೊಳ್ಳೋ ಇವರಿಗೆ ಆ ಹೇಳ್ಕೊಳ್ಳೋ ಅರ್ಹತೆ ಯಾರು ಉಳಿದಿದೆಯಾ? ಅವರ ಆಶಯಕ್ಕೆ ತಕ್ಕಂತೆ 1% ಆದ್ರೂ ಕೆಲಸ ಮಾಡುವಂತ ಅರ್ಹತೆಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋಂತ ಒಂದು ಬಹಳ ದೊಡ್ಡ ಆಕ್ಷೇಪಣೆ ಇದೆ ಸರ್. ಇದ್ರ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆ ಸರ್, ಒಂದು ವರ್ಷದ ಹಿಂದೆ 60,000 ಹುದ್ದೆಗಳು ಖಾಲಿ ಇರೋದ್ರ ಬಗ್ಗೆ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಕಳೆದ ಬಾರಿ ಎಷ್ಟು ಅನೌನ್ಸ್ ಮಾಡಿದ್ರು? ಮೋರ್ ದೆನ್ 5,000. ಎಷ್ಟು ಹುದ್ದೆ ನೇಮಕಾತಿ ಆಗಿದೆ ಸರ್? ಕಳೆದ 1 ವರ್ಷ ಕಲ್ಯಾಣ ಕರ್ನಾಟಕದಾಗ ಯಾವ್ದಾದ್ರು ನೇಮಕಾತಿ ಆಗಿರೋದು ನೀವು ಯಾರಾದ್ರೂ ಸಾಕ್ಷೀಕರಿಸಿದಿರಿ ಸರ್? ಯಾವುದೂ ಆಗಿಲ್ಲ. ಈಗ ಮತ್ತೆ ಒಂದಷ್ಟು ಹುದ್ದೆಗಳ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಸರ್ಕಾರದ ಒಂದು ಸಾಮರ್ಥ್ಯ ಹಾಳಾಗಿ ಹೋಗಿರೋದ್ರಿಂದ ಶಿಕ್ಷಕರು ನಿವೃತ್ತಿ ಆಗ್ತಿದ್ದಾರೆ, ಹೊಸ ನೇಮಕಾತಿಗಳು ಆಗ್ತಾ ಇದೆ. ಇದರ ಪರಿಣಾಮ ಬಹಳ ದೊಡ್ಡದಾಗಲಿದೆ. ಇದರ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳ ಸಂಖ್ಯೆ ಮೋರ್ ದೆನ್ 45,000 ಸರ್. 3ರ ಲೆಕ್ಕದಲ್ಲಿ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ತಾರೆ. 3ರ ಲೆಕ್ಕದಲ್ಲಿ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಬಹಳ ದೊಡ್ಡ ಅಗತ್ಯತೆಗೆ ಹೇಳ್ತಾರಲ್ಲ ಸರ್. ನೀವು ನೋಡಿ, ಸಮಾಜ ಕಲ್ಯಾಣಕ್ಕೆ ಕೊಟ್ಟಿರುವಂತಹ ಹಣ 15%, ಇತರ ಸಾಮಾನ್ಯ ಸೇವೆಗಳು 18%, ಆರ್ಥಿಕ ಸೇವೆಗಳು 14%, ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿ ಅಷ್ಟು ಸೇರಿದ್ರು 13%. ಅತಿ ದೊಡ್ಡ ಬಾಬತ್ ಯಾವ್ದಕ್ಕೆ ಹೋಗ್ತಾ ಇದೆ? 20% ರೀಪೇಮೆಂಟ್ ಆಫ್ ಲೋನ್. ಇಷ್ಟಾದ್ರೂ ಮತ್ತೆ ಲಕ್ಷ ಕೋಟಿಗೂ ಹೆಚ್ಚಿನ ಸಾಲ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ಎಲ್ಲೋ ಒಂದು ಕಡೆ ಈ ಸರ್ಕಾರ ಹಾದಿ ತಪ್ಪಿರುವ ಸರ್ಕಾರ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿರುತ್ತೆ ಸರ್. ಅವರು ಕೊನೆ ಪೇಜಲ್ಲಿ ಹೇಳ್ಕೊಡ್ತಾರೆ, ನಾನು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀನಿ, ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದ್ರೆ ಆರ್ಥಿಕ ಶಿಸ್ತಿನ ಪಾಲನೆ ಹೇಗಿದೆ ಅಂತ ಹೇಳಿದ್ರೆ GSDP 2.95% ನಷ್ಟು, ಅಂದ್ರೆ ಯಾವುದೇ ರಾಜ್ಯ 3% ಗಿಂತ ಹೆಚ್ಚು ಸಾಲ ಮಾಡಬಾರದು ಅಂತಿದೆ. GSDP 3% ಗಿಂತ ಹೆಚ್ಚು ಸಾಲ ಹೊಂದಬಾರದು ಅಂತ ಹೇಳಿ ನೋಡ್ರಿ. ಅವರು ಈ ಬಾರಿಯ ಒಟ್ಟು ಎಲ್ಲ ಸಂಗತಿ 2.95, 26 ಆರ್ಥಿಕ ಹೊಣೆಗಾರಿಕೆ 8,24,389 ಕೋಟಿಗಳು ಸರ್. ಅರ್ಥ ಮಾಡ್ಕೊಳ್ರಿ, ಈ ರಾಜ್ಯದ ಸಾಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಸಾಧನೆ 8,24,389 ಕೋಟಿ ತಗೊಂಡು. ಇದ್ರ ಪರಿಣಾಮವಾಗಿ ಏನಾಗಿದೆ, ನಮ್ಮ ರಾಜ್ಯದ ಬಹುತೇಕ ಆದಾಯ ಟ್ಯಾಕ್ಸ್ ಪೇಯರ್ಸ್ ಮನಿ ಈ ಸಾಲಕ್ಕೆ ಅತಿ ಹೆಚ್ಚು ಕೊಡ್ತಿದ್ವಿ 20% ಅಂತ ಆದ ನಂತರ ಮತ್ತೆ ಸಾಲ ಮಾಡುವ ಮೂಲಕ ಒಂದು ಸಾಲ ಕೂಪಕ್ಕೆ ಒಂದು ವಿಶಿಯಸ್ ಸರ್ಕಲ್ ಅಂತ ಹೇಳ್ತೇವಲ್ಲ ನಾವು, ಹೊರಕ್ಕೆ ಬರಲಾರದಂತಹ ಒಂದು ಚಕ್ರ ವ್ಯೂಹಕ್ಕೆ ಸಿಗಿಸುವಂತ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದು ಒಂದು. ಎರಡನೇ ಸಂಗತಿ, ನಾನು ಸುಮ್ಮನೆ ಬಜೆಟ್ ಕಾಪಿ ಗಮನಿಸ್ತಿದ್ದೆ ಸರ್. ಒಂದು ಬಹಳ ಮೇಲ್ನೋಟದ ಪ್ರಥಮ ರಿಯಾಕ್ಷನ್ ಕೊಡ್ತಿದ್ದೇನೆ ಸರ್. ಈ ಬಾರಿ KKRDB ಕೊಟ್ಟಿರೋದು ಎಷ್ಟು? 5,000 ಕೋಟಿ. ಈಗ ಆಶಾ ಆಗ್ತದೆ ಈ ಬಜೆಟ್ ನೋಡಿದಾಗ ಹಣ ಎಲ್ಲಿಂದ ಅಂತ ಹೇಳಿದ್ರೆ ನಬಾರ್ಡ್, ಹಣ ಎಲ್ಲಿಂದ ಅಂತ ಹೇಳಿದ್ರೆ ADB ಬ್ಯಾಂಕ್,
ಹಣ ಎಲ್ಲಿಂದಂದ್ರ KKRDB, ಹಣ ಎಲ್ಲಿಂದಂದ್ರ ನಮ್ಮ ಮೈನಿಂಗ್ ಬೋರ್ಡ್. ಇಡೀ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ತೇವಿ ನಾವೇನೋ ಭಯಂಕರ ಅನ್ನುವಂತ ಭ್ರಮೆ ಒಂದು ಸೃಷ್ಟಿ ಮಾಡಿ 371 ಜೆ ಬಗ್ಗೆ ಬಂದಾಗ ನಾವೇ ಅದಕ್ಕೇನೋ ಬಹಳ ಮಾಡಿದೀವಿ ಅಂತ ಹೇಳ್ಕೊಳ್ಳೋ ಇವರು. ನೀವು ಯೋಚನೆ ಮಾಡ್ರಿ, 5,000 ಕೋಟಿ ಕೊಡ್ತೀನಿ ಅಂತ ಒಂದ್ ಕೈಯಿಂದ ಕೊಟ್ಟು ಏನ್ ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಜಿಲ್ಲಾ ಪಂಚಾಯತ್ ಹೆಡ್ ಅಲ್ಲಿ ಆಯಾ ಇಲಾಖೆ ಹೆಡ್ ಅಲ್ಲಿ ಹಣ ಬರ್ಬೇಕಲ್ಲ, KKRDB ಅನ್ನುವಂತ ಶಂಖವನ್ನ ಮಾಡಿ ಆ ಶಂಖದಲ್ಲಿ ನೀರು ಹಾಕಿ ತೀರ್ಥ ಅಂತ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಯಾವಾಗ 371 ಜೆ ಆಶಯ ಈಡೇರ್ತದೆ ಅಂತ ಹೇಳಿದ್ರೆ ಎಲ್ಲಾ ಇಲಾಖೆಗಳಲ್ಲಿ ಇಡೀ ರಾಜ್ಯಕ್ಕೆ ಕೊಡುವ ಕೊಡುಗೆಗಳ ಜೊತೆಗೆ ಅಡಿಷನಲ್ ಕೊಡುಗೆ ಏನ್ ಮಾಡಿದ್ರೆ ಮಾತ್ರ ಈ ಭಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇವ್ರು ಏನ್ ಮಾಡಿದಾರೆ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲಿ KKRDB ಅಂತ ಸಪರೇಟ್ ಹೆಡ್ ಮಾಡಿ ಕೊಡುವಂತ ದುಡ್ಡನ್ನೇ ಕೊಡ್ತಿದ್ದಾರೆ. ಹಿಂಗಾದ್ರೆ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗೋದು ಎಂದು ನಾನು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಇಲಾಖೆಗಳಿಗೆ ನೀವೇನ್ ಘೋಷಣೆ ಮಾಡಿದ್ರಲ್ಲ KKRDB ಮೂಲಕ ಮಾಡಿದ್ರಿ ಸರ್, ಬಜೆಟ್ ಪಾಸ್ ಆಗ್ಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಇದು ಏನಿದ್ರು ಇವತ್ತು ಮಂಡನೆ ಆಗಿರುವಂತದ್ದು, ಇದಕ್ಕೆ ಸೇರ್ಪಡೆ ಮಾಡ್ಲಿಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಭಾಗದ ಜನರ ನಿರೀಕ್ಷೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಸರ್ ಈ 5,000 ಕೋಟಿ ಓವರ್ ಅಂಡ್ ಅಬೋ ಈಗಿರೋ ರಾಜ್ಯದ ಬಜೆಟ್ ನಲ್ಲಿ ಓವರ್ ಅಂಡ್ ಅಬೋ 5,000 ಕೋಟಿ ಕೊಡೋ ಕೆಲಸ ಮಾಡ್ಬೇಕು ಈ ಸರ್ಕಾರ. ಆಗ ಮಾತ್ರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ. ಇರದೇ ಇದ್ರೆ ನಿಮ್ಮದು ಕನ್ನಡಿಗರೊಳಗಿನ ಗಂಟಾಗಿ ಹೋಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ